ಮಾಡಿಕೊಡ್ಬೇಕು. ವೆಂಕಟೇಶ್ ಅಣ್ಣ ಅವರು, ನಾಗೇಶ್ ಅಣ್ಣ ಅವರು ಬಂದು ಅವರಿಗೆ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅರವಿಂದ್ ಅಣ್ಣ ಅವರು, ನಮ್ಮ ಯಾವುದೋ ಕಾರ್ಯಕ್ರಮ ಇದ್ರೆ ಇವ್ರ ವಾಯ್ಸ್ ನೀವು ಕೇಳಿರ್ಬೇಕು. ಕಾವು ಐಕ್ಯಾಕ ಇವ್ರೊಂದು ಫೇಮಸ್ ವಾಯ್ಸ್ ಇದೆ, ತುಂಬಾ ಹಿರಿಯರು. ಇವ್ರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ, ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕಂತ ತಿಳ್ಕೊಳ್ತಾ ಇದೀವಿ. ತುಂಬಾ ಹಿರಿಯರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಅವ್ರು ಕರೆದಿದ್ದೀವಿ. ಬಹಳಷ್ಟು ಕಾರ್ಯಕ್ರಮಗಳು ತಮ್ಮದೇ ಒಂದು ಧ್ವನಿಯಲ್ಲಿ ಇವ್ರು ನೀಡಿದ್ದಾರೆ. ನಿಲ್ಕಂಠ ಮಾಮ ಸರ್ ಅವರು, ದಯವಿಟ್ಟು ವೇದಿಕೆ ಬರಬೇಕು. ನಿಲ್ಕಂಠ ಮಾಮ ಅವರು ಕೂಡ ಇವರಿಗೆ ಸನ್ಮಾನಿಸಬೇಕು. ಬಹಳಷ್ಟು ವರ್ಷಗಳಿಂದ ಇದೇ ಒಂದು ಧ್ವನಿ ವರ್ಗಕ್ಕೆ ಅವರು ಧ್ವನಿಯನ್ನ ನೀಡ್ತಾ ಇದ್ದಾರೆ. ಪ್ರತಿ ಒಂದು ಕಾರ್ಯಕ್ರಮದ ನಿರೂಪಣೆ ತುಂಬಾನೇ ಅದ್ದೂರಿಯಾಗಿ ಮಾಡ್ತಾರೆ. ಅವ್ರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ ಇದೆ. ನೋಡಿ, ಇವ್ರು ಒಂದು ಡೈಲಾಗ್ ಹೇಗೆ ಅಂತಂದ್ರೆ ಇವ್ರ ವಾಯ್ಸ್ ಅಲ್ಲಿನೇ ಇವರು ಒಂದು ಹೇಳ್ತಾರೆ. ಸೊ ಇನ್ನು ಪಾರ್ಟಿಸಿಪೇಟಿಂಗ್ ಎಲ್ಲ ಇಲ್ಲೋ ಯಾರು ಹೋಗ್ಬೇಡ್ರಿ, ಎಲ್ಲರಿಗೂ ಮೂಮೆಂಟ್ ಇದೆ, ಮೂಮೆಂಟ್ ಸರ್ಟಿಫಿಕೇಟ್ ಇದೆ, ಯಾರು ಹೋಗ್ಬಾರ್ದು. ಕೊನೆಯ ಕ್ಷಣದಲ್ಲಿದ್ದೀವಿ, ಕಾರ್ಯಕ್ರಮದ ಕೊನೆಯ ಕ್ಷಣ. ಎಲ್ಲ ಪೂಜ್ಯರಿಗೂ ಈ ಸಂಜೆಯ ಸೊಬಗಿನಲ್ಲಿ ಕಾರ್ಯಕ್ರಮದ ಆನಂದವನ್ನ ಆನಂದಿಸಿದಂಥ ಎಲ್ಲ ನಮ್ಮ ತಾಯಂದಿರಿಗೂ ಅಕ್ಕಂಗರಿಗಾತು, ಅದೇ ರೀತಿ ಪೂಜ್ಯರು, ಸಮಾಜದ ಗಣ್ಯಾತಿ ಗಣ್ಯರು ಕೂಡ ಉಪಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮ ಬಹಳ ಸುಂದರವಾಗಿಯೂ ಆತು, ಸೊಗಸಾಗಿಯೂ ಕೂಡ ಮೂಡಿ ಬಂದಿರೋದಷ್ಟೇ ಅಲ್ಲ, ಆದರೆ ಕೇಳುಗರ ಸಂಖ್ಯೆಯೂ ಕೂಡ ಇಮ್ಮಡಿ ಅಲ್ಲ ಮುಮ್ಮಡಿ ಆಗಿತ್ತು ಅನ್ನೋ ಮಾತೊಂದನ್ನು ಹೇಳ್ತೇವೆ ನಾವು. ನಿಮ್ಮಂತಹ ಸಹಕಾರ ಬೇಕು. ಯಾವುದೇ ಕಾರ್ಯಕ್ರಮ SSK ಸಮಾಜ ಇಟ್ಟರೂ ಕೂಡ ಸಂಗೀತ ಕ್ಷೇತ್ರವಿರಲಿ, ಧಾರ್ಮಿಕ ಕ್ಷೇತ್ರವಿರಲಿ, ಸಾಮಾಜಿಕ ಕ್ಷೇತ್ರವಿರಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಂದು ಹೆಜ್ಜೆ ಮುಂದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಡೈಲಾಗ್ಗಳನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಅನೌನ್ಸ್ ಮಾಡದೆ ಹೋಗೋದು ನನ್ನ ಧರ್ಮ ಅಲ್ಲ. ಸೊ ನಾನು ಭಾಳ ಲೇಟ್ ಆಗೈತೆ ಖರೆ ಅಂದ್ರೆ ಹೋಗ್ಬೇಕು. ಸೊ ಈ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಆಮೇಲೆ ಇಟ್ಕೊಳ್ರಿ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್.